ನಮಸ್ಕಾರ ಸ್ನೇಹಿತರೆ. ಇಂದಿನ ನಮ್ದು ಪ್ರಮುಖ ವಿಡಿಯೋ ಏನಪ್ಪಾ ಅಂತಂದ್ರೆ ಕರ್ನಾಟಕ ಇತಿಹಾಸದಲ್ಲಿ ಬಾದಾಮಿ ಚಾಲುಕ್ಯರ ಬಗ್ಗೆ ಒಂದು ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಹೇಳಿಕೆ ರೂಪದ ಪ್ರಶ್ನೆಗಳು ನೋಡ್ರಿ ಸ್ನೇಹಿತರೆ. ಈಗ ಆಲ್ರೆಡಿ ನಾನು ತಲಕಾಡಿ ಗಂಗರು ರಾಷ್ಟ್ರಕೂಟರ ಬಗ್ಗೆ ಕೂಡ ಮಾಡ್ಬೇಕು, ಮತ್ತೆ ಕದಂಬರ ಬಗ್ಗೆ ಮಾಡಿದ್ದೀನಿ, ಶಾಂತವನರ ಬಗ್ಗೆ ಕೂಡ ಮಾಡಿದ್ದೀನಿ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೂಡ ಮಾಹಿತಿಯನ್ನು ಮಾಡಿದ್ದೀನಿ ನೋಡ್ರಿ. ವಿಡಿಯೋ ಯಾರು ನೋಡ್ರಲ್ಲೋ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ತಪ್ಪದೇ ಈ ಒಂದು ವಿಡಿಯೋನ ನೋಡ್ಕೊಡ್ರಿ. ಓಕೆ, ಈಗ ಬಾದಾಮಿ ಚಾಲುಕ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಯಾರಾದ್ರೂ ಹೊಸಬರಾದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಓಕೆ ನೋಡ್ರಿ, ಇಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳಿದಾವೆ. ಇದು ಸರಿಯಾದ ಉತ್ತರವನ್ನು ಹೇಳ್ಬೇಕಂತ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ಬಾದಾಮಿ ಚಾಲುಕ್ಯರ ಹೇಳಿಕೆ ರೂಪದ ಒಂದು ಪ್ರಶ್ನೆ. ಮೊದಲನೇ ಒಂದು ಹೇಳಿಕೆ, ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪಕ ಜಯಸಿಂಹ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಒಂದೇದ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿದೆ, ಒಂದೇ ಹೇಳಿಕೆ ಕರೆಕ್ಟ್ ಆಗಿದೆ ನೋಡ್ರಿ. ಅದೇ ರೀತಿಗೆ ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ, ಪುಲಿಕೇಶಿ ಒಂದು ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಏನಪ್ಪಾ ಅಂತಂದ್ರೆ ಬಾದಾಮಿ ಚಾಲುಕ್ಯರ ಏನಪ್ಪಾ ಅಂತಂದ್ರೆ ಸ್ಥಾಪಕ ಜಯಸಿಂಹ ಅಂತ ನಾವ್ ಹೇಳ್ತೀವಿ. ಪುಲಿಕೇಶಿ ಒಂದನೇ ಪುಲಿಕೇಶಿ ಏನ್ ಮಾಡ್ತಾನಪ್ಪಾ ಅಂತಂದ್ರೆ ಬಾದಾಮಿಯನ್ನು ರಾಜಧಾನಿಯಾಗಿ ಮಾಡಿಕೊಳ್ತಾನೆ. ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಮತ್ತೆ ಎರಡು ಸರಿ, ಎರಡು ತಪ್ಪು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿತ್ತು? ಒಂದು ಮತ್ತೆ ಎರಡು ಸರಿಯಾಗಿದೆ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ ಸ್ನೇಹಿತರೆ, ಒಂದು ಪರೀಕ್ಷೆಯಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳೇ ಜಾಸ್ತಿ ಕೇಳುವಂತ ಸಾಧ್ಯತೆ ಇರ್ತದ. ನೀವು ಎಲ್ಲ ರೀತಿಯಾದಂತಹ ಪ್ರಶ್ನೆಗಳಿಗೂ ಕೂಡ ತಯಾರಾಗಿರ್ಬೇಕು. ಈಗ ಬಾದಾಮಿ ಚಾಲುಕ್ಯರ ಬಗ್ಗೆ ನೀವೇನಾದ್ರೂ ಓದ್ಕೊಂಡಿದ್ರೆ ಈ ಒಂದು ಪ್ರಶ್ನೆಗಳಿಗೆ ಏನಪ್ಪಾ ಅಂತಂದ್ರೆ ಉತ್ತರಿಸಲು ಬಹಳ ಸುಲಭ ಆಗ್ತದ. ಇಲ್ಲಪ್ಪಾ ಅಂತಂದ್ರೆ ಮಿಸ್ಟೇಕ್ ಆಗ್ಬಹುದು. ಓಕೆ, ಒಂದು ಮತ್ತೆ ಎರಡು ಹೇಳಿಕೆಗಳು ಸರಿಯಾಗಿ ನೋಡಿ. ಜಯಸಿಂಹ ಈ ಒಂದು ವಂಶದ ಮೂಲ ಪುರುಷನಾಗಿದ್ದರೆ ಒಂದನೇ ಪುಲಿಕೇಶಿ ಬಾದಾಮಿಯಲ್ಲಿ ಕೋಟೆ ನಿರ್ಮಿಸಿ ಅದನ್ನು ರಾಜಧಾನಿಯಾಗಿ ಮಾಡಿ ಸ್ವತಂತ್ರ ಆಳ್ವಿಕೆ ಪ್ರಾರಂಭ ಮಾಡ್ತಾನೆ. ಯಾರು? ಒಂದನೇ ಪುಲಿಕೇಶಿ. ನಂತರ ಎರಡನೇ ಪುಲಿಕೇಶಿ ಅವರು ಕೂಡ ಬರ್ತಾನೆ ನೋಡ್ರಿ, ಆತನು ಕೂಡ ಪ್ರಸಿದ್ಧ ಅರಸನಾಗಿರ್ತಾನ. ನೆಕ್ಸ್ಟ್, ಐಹೊಳೆ ಶಾಸನಕ್ಕೆ ಪ್ರಮುಖ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಐಹೊಳೆ ಶಾಸನಕ್ಕೆ ಸಂಬಂಧಿಸಿದಂತ ಪ್ರಶ್ನೆ. ಮೊದಲನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಐಹೊಳೆ ಶಾಸನವನ್ನು ಇದನ್ನು ರವಿಕೀರ್ತಿ ರಚಿಸಿದರಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ, ಇದು ಇಮ್ಮಡಿ ಪುಲಿಕೇಶಿಯ ಸಾಧನೆಗಳ ಬಗ್ಗೆ ವಿವರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಐಹೊಳೆ ಶಾಸನ ಏನಪ್ಪಾ ಅಂತಂದ್ರೆ ಕೆತ್ತಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ರವಿಕೀರ್ತಿ ಆಗಿದ್ದಾನೆ. ಇದೇನಪ್ಪಾ ಅಂತಂದ್ರೆ ಇಮ್ಮಡಿ ಪುಲಿಕೇಶಿಯ ಒಂದು ಸಾಧನೆಗಳನ್ನು ಒಳಗೊಂಡಿರುವಂತ ಒಂದು ಪ್ರಮುಖ ಶಾಸನ ಆಗಿದೆ ಅಂತ ಹೇಳ್ಬೋದು. ಐಹೊಳೆ ಶಾಸನ ಇದನ್ನು ಕೆತ್ತಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ರವಿಕೀರ್ತಿ ಅಂತ ನಮಗೆ ಗೊತ್ತಿರ್ಬೇಕು. ಇಲ್ಲಿ ಒಂದು ಸರಿ ಇದೆ, ಎರಡು ಸರಿ ಇದೆ, ಎರಡು ಸರಿ, ಎರಡು ತಪ್ಪಂತ ಕೊಟ್ಟಿದೆ. ಒಂದು ಎರಡು ಸರಿಯಾದ ಉತ್ತರ ಇದೆ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಕ್ರಿಸ್ತಶಕ 634ರಲ್ಲಿ ಐಹೊಳೆ ಶಾಸನವನ್ನು ಜೈನ ಕವಿಯಾಗಿರುವಂತಹ ರವಿಕೀರ್ತಿ ಏನಪ್ಪಾ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ರಚಿಸ್ತಾನೆ ನೋಡ್ರಿ. ಐಹೊಳೆ ಶಾಸನ ಯಾವ ಒಂದು ಭಾಷೆಯಲ್ಲಿ ಇದೆ ಅಂತ ಕೂಡ ಕೇಳಿದ್ರು ಕೂಡ ಇದೇನಪ್ಪಾ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಕೆತ್ತುತ್ತಾನೆ ನೋಡ್ರಿ, ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರ್ತದೆ. ಇದು ಇಮ್ಮಡಿ ಪುಲಿಕೇಶಿಯ ಒಂದು ದಿಗ್ವಿಜಯಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತ ಪ್ರಮುಖ ಒಂದು ಶಾಸನ ಯಾವ್ದಂದ್ರೆ ಅದು ಐಹೊಳೆ ಶಾಸನ. 634ರಲ್ಲಿ ನರ್ಮದಾ ನದಿ ತೀರದಲ್ಲಿ ನಡೆದಂತ ಕದನಗಳ ಬಗ್ಗೆ ಕೂಡ ಈ ಒಂದು ಶಾಸನದಲ್ಲಿ ಮಾಹಿತಿ ಇದೆ ಅಂತಾನೆ ಹೇಳ್ತೀವಿ. ನೆಕ್ಸ್ಟ್, ನರ್ಮದಾ ನದಿ ಯುದ್ಧದ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ, ಇದೇ ಒಂದು ಪ್ರಶ್ನೆ. ಮೊದಲನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ನಡೆದಂತ ಒಂದು ಯುದ್ಧ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡ್ರಿ. 634ರಲ್ಲಿ ಏನಪ್ಪಾ ಅಂತಂದ್ರೆ ನರ್ಮದಾ ನದಿ ಕದನ ನಡೀತದ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ, ಈ ಒಂದು ಯುದ್ಧದ ನಂತರ ಪುಲಿಕೇಶಿಗೆ ಪರಮೇಶ್ವರ ಎಂಬ ಒಂದು ಬಿರುದನ್ನು ಬಂದಿತ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. 600 ಕ್ರಿಸ್ತಶಕ 634ರಲ್ಲಿ ಏನಪ್ಪಾ ಅಂತಂದ್ರೆ ನರ್ಮದಾ ನದಿ ಕದನ ನಡೀತದ. ಅದು ಯಾರ್ಯಾರ ವಿರುದ್ಧ ಅಂದ್ರೆ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ನಡುವೆ ನಡೀತದೆ ಈ ಒಂದು ಕದನ. ಈ ಒಂದು ಕದನದಲ್ಲಿ ಇಮ್ಮಡಿ ಪುಲಿಕೇಶಿ ಜಯವನ್ನು ಗಳಿಸ್ತಾನ. ಜಯವನ್ನು ಗಳಿಸಿದ ನಂತರ ಏನಪ್ಪಾ ಅಂತಂದ್ರೆ ಆತನಿಗೆ ಪರಮೇಶ್ವರ ಎಂಬ ಒಂದು ಬಿರುದನ್ನು ಪಡೆದುಕೊಳ್ಳುತ್ತಾನೆ ಅಂತಾನೆ ಹೇಳ್ತೀವಿ. ಓಕೆ, ಇಲ್ಲಿ ಒಂದು ಮತ್ತು ಎರಡು ಸರಿಯಾಗಿದೆ ನೋಡಿ. ಇಲ್ಲಿ ಆಪ್ಷನ್ ಸಿ ಒಂದು ಮತ್ತು ಎರಡು ಸರಿಯಾಗಿವೆ ಅಂತಾನೆ ಹೇಳ್ತೀವಿ ನೋಡ್ರಿ. ಎಲ್ಲಾ ಒಂದು ವಿಷಯಗಳ ಬಗ್ಗೆ ಕೂಡ ಗೊತ್ತಿರಬೇಕಾಗುತ್ತಾ ಪರೀಕ್ಷೆಯಲ್ಲಿ. ಉತ್ತರ ಪ್ರದೇಶ್ವರ ಹರ್ಷವರ್ಧನ ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ನಂತರ ಇಮ್ಮಡಿ ಪುಲಿಕೇಶಿ ಪರಮೇಶ್ವರ ಮತ್ತು ದಕ್ಷಿಣ ಪತೇಶ್ವರ ಎಂಬ ಒಂದು ಬಿರುದುಗಳನ್ನು ಪಡಿತಾನೆ ಅಂತಾನೆ ಹೇಳ್ತೀವಿ. ಅಂದ್ರೆ ನರ್ಮದಾ ನದಿ ಕದನ ಆದ ನಂತರ ಏನಪ್ಪಾ ಅಂತಂದ್ರೆ ದಕ್ಷಿಣ ಪತೇಶ್ವರ ಮತ್ತೆ ಪರಮೇಶ್ವರ ಎಂಬ ಒಂದು ಬಿರುದನ್ನು ಹೊಂದಿದಂತ ವ್ಯಕ್ತಿ ಯಾರಂತ ಕೂಡ ಕೇಳಿದ್ದಾರೆ ಪ್ರಶ್ನೆ. ಅಂದ್ರೆ ಆತನೇ ಇಮ್ಮಡಿ ಪುಲಿಕೇಶಿ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ, ವಿದೇಶಿ ಪ್ರವೇಶ ಓಯನ್ ಥ್ಯಾಂಕ್ಸ್ ಬಗ್ಗೆ ಮಾಹಿತಿ ಬಂದಿದೆ. ಓಯನ್ ಥ್ಯಾಂಕ್ಸ್ ಮೊದಲ ಹೇಳಿಕೆ ಕೊಟ್ಟಿದ್ದಾರೆ, ಈತ ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದನಂತ ಕೊಟ್ಟಿದ್ದಾರೆ. ಓಕೆ,
ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಈತ ಚೀನಾ ದೇಶದ ಪ್ರವಾಸಿಯಾಗಿದ್ದಾನೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಒಂದು ಸೇರಿದೆ, ಎರಡು ಸೇರಿದೆ, ಒಂದು ಎರಡು ಸೇರಿ ಎರಡು ತಪ್ಪನ್ನು ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ನೋಡೋದಾದ್ರೆ 1 ಮತ್ತು 2 ಸರಿಯಾಗಿವೆ ನೋಡಿ. ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಏನಪ್ಪಾ ಅಂತಂದ್ರೆ ಓಯನ್ ಥ್ಯಾಂಕ್ಸ್ ಭೇಟಿ ನೀಡ್ತಾನ. ಈತ ಚೀನಾ ದೇಶದ ಒಬ್ಬ ಪ್ರವಾಸಿ ಆಗಿರ್ತಾನ ನೋಡ್ರಿ, ಓಯನ್ ಥ್ಯಾಂಕ್ಸ್. ಓಕೆ, ಕ್ರಿಸ್ತ ಶಕ 641ರಲ್ಲಿ ಓಯನ್ ಥ್ಯಾಂಕ್ಸ್ ಬಾದಾಮಿಗೆ ಭೇಟಿ ನೀಡ್ತಾನ ಅಂತ ಹೇಳ್ತೀವಿ. 641ರಲ್ಲಿ ಈತ ಬಾದಾಮಿಗೆ ಬರ್ತಾನ. ತನ್ನ ಸಿಯುಕಿ ಗ್ರಂಥದಲ್ಲಿ ಚಾಲುಕ್ಯರ ಸೈನ್ಯ ಮತ್ತು ಜನರ ಒಂದು ಬಗ್ಗೆ ಒಂದು ಪ್ರಶಂಸಿಸಿದ್ದಾನೆ ಅಂತಾನೆ ಹೇಳ್ಬೋದು. ಅಂದ್ರೆ ಈತನ ಒಂದು ಕೃತಿ ಯಾವ್ದಂತ ಗೊತ್ತಿರ್ಬೇಕಾಗ್ತದ. ಓಯನ್ ಥ್ಯಾಂಕ್ಸ್ ನ ಒಂದು ಸಿಯುಕಿ ಕೃತಿಯನ್ನು ರಚನೆ ಮಾಡ್ತಾನ. ಓಕೆ, ಓಯನ್ ಥ್ಯಾಂಕ್ಸ್ ನ ಸಿಯುಕಿ. ನೆಕ್ಸ್ಟ್ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಒಂದು ಪ್ರಶ್ನೆ, ಐಹೊಳೆಯನ್ನು ಬಾದಾಮಿಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಏನಪ್ಪಾ ಅಂತಂದ್ರೆ ಸರಿಯಾಗಿದೆ ನೋಡಿ. ಈ ಒಂದು ಪ್ರಶ್ನೆ ಬಂದಿದೆ ನೋಡಿ. ಯಾವ ರೀತಿ ಪ್ರಶ್ನೆ ಬರ್ತದಪ್ಪ ಅಂತಂದ್ರೆ, ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವುದನ್ನು ಕರೀತಾರಪ್ಪ ಅಂತಂದ್ರೆ ಅದು ಐಹೊಳೆಯನ್ನು. ಈ ಒಂದು ಪ್ರಶ್ನೆ ಬಂದಿದೆ, ದೇವಾಲಯ ವಾಸ್ತುಶಿಲ್ಪ ತೊಟ್ಟಿಲು ಎಂದು ಯಾವ್ದು ಕರೀತಾರೆ ಅಂದ್ರೆ ಅದು ಐಹೊಳೆಯನ್ನು ಕರೀತಾರೆ ನೋಡ್ರಿ. ನೆಕ್ಸ್ಟ್ ಹೇಳಿಕೆ ಪ್ರಶ್ನೆ ಕೊಟ್ಟಿದ್ದಾರೆ, ಇವರ ಶೈಲಿಯನ್ನು ವೇಸರ್ ಶೈಲಿಯೆಂದು ಕರೆಯಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಇವರ ಒಂದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ವೇಸರ ಒಂದು ಶೈಲಿಯನ್ನು ಬಳಕೆ ಮಾಡ್ತಿರ್ತಾರೆ. ಒಂದು ಸರಿ, ಎರಡು ಸರಿ, ಒಂದು ಎರಡು ಸರಿ ಎರಡು ತಪ್ಪಂತ ಕೊಟ್ಟಿದ್ರೆ 1, 2 ಸರಿಯಾಗಿದೆ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಈ ಒಂದು ಪ್ರಶ್ನೆ 1, 2 ಸರಿಯಾಗಿವೆ ಅಂತ ಹೇಳ್ತೀವಿ ನೋಡ್ರಿ. ನಗರ ಮತ್ತು ದ್ರಾವಿಡ ಶೈಲಿಯ ಒಂದು ಮಿಶ್ರಣವಾದ ವೇಸರ ಶೈಲಿಯನ್ನು ಇವರು ಅಭಿವೃದ್ಧಿ ಪಡಿಸ್ತಾರ. ಐಹೊಳೆಯಲ್ಲಿ 70ಕ್ಕೂ ಹೆಚ್ಚು ದೇವಾಲಯಗಳಿರುವುದರಿಂದ ಅದನ್ನು ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೀತಾರೆ ಅಂತ ಹೇಳ್ತೀವಿ. ವಾಸ್ತುಶಿಲ್ಪ ತೊಟ್ಟಿಲು ಎಂದು ಯಾವ್ದು ಕರೀತಾರಪ್ಪ ಅಂತಂದ್ರೆ ಐಹೊಳೆಯನ್ನು ಕರೀತಾರೆ ನೋಡ್ರಿ. ಐಹೊಳೆ ಪ್ರಸಿದ್ಧಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಪಟ್ಟದ ಕಲ್ಲಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ, ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. ಪಟ್ಟದ ಕಲ್ಲನ್ನು ವಿಶ್ವ ಪರಂಪರೆ ತಾಣಗಳೆಂದು ಗುರುತಿಸಿದ್ದಾರೆ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ, ಇಲ್ಲಿನ ವಿರೂಪಾಕ್ಷ ದೇವಾಲಯವನ್ನು ಲೋಕಮಹಾದೇವಿ ನಿರ್ಮಿಸಿದಳು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. 1 ಸರಿ, 2 ಸರಿ, 1, 2 ಸರಿ, 2 ತಪ್ಪಂತ ಕೊಟ್ಟಿದ್ದಾರೆ. 1 ಮತ್ತು 2 ಸರಿಯಾಗಿ ನೋಡಿ. ಈ ಒಂದು ಪಟ್ಟದ ಕಲ್ಲನ್ನು ಏನಪ್ಪಾ ಅಂತಂದ್ರೆ ಕ್ರಿಸ್ತ ಶಕ 1987ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ. ಯಾವಾಗ? 1987ರಲ್ಲಿ. ಇದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರೆ 1986ರಲ್ಲಿ ಹಂಪಿಯನ್ನು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡಿರ್ತಾರ. ಓಕೆ, ನಂತರದಲ್ಲಿ ಪಟ್ಟದ ಕಲ್ಲು ಸೇರ್ಪಡೆ ಆಗ್ತದ. ನಂತರ ಪಶ್ಚಿಮ ಘಟ್ಟಗಳು ಕೂಡ ಸೇರ್ಪಡೆ ಆಗಿವೆ ನೋಡಿ. ವಿಜಯಾದಿತ್ಯನ ಒಂದು ಪತ್ನಿಯಾಗಿರುವಂತಹ ಲೋಕಮಹಾದೇವಿ ಏನಪ್ಪಾ ಅಂತಂದ್ರೆ ಕಂಚಿಯ ಪಲ್ಲವರ ಮೇಲಿನ ವಿಜಯದ ನೆನಪಿಗಾಗಿ ಈ ಒಂದು ವಿರೂಪಾಕ್ಷ ಗುಡಿಯನ್ನು ಕಟ್ಟಿಸ್ತಾಳ. ಯಾರು? ವಿಜಯಾದಿತ್ಯನ ಪತ್ನಿ ಲೋಕಮಹಾದೇವಿ. ಕಂಚಿಯಲ್ಲಿ ಪಲ್ಲವರ ಮೇಲಿನ ಜಯದಿಂದ ಗೆದ್ದಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ವಿರೂಪಾಕ್ಷ ಗುಡಿಯನ್ನು ಈಕೆ ಕಟ್ಟಿಸ್ತಾಳೆ ಅಂತ ಹೇಳ್ತೀವಿ, ಲೋಕಮಹಾದೇವಿ. ನೆಕ್ಸ್ಟ್ ಇಮ್ಮಡಿ ಪುಲಿಕೇಶಿ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಈತ ಪಲ್ಲವರ ದೊರೆ ನರಸಿಂಹವರ್ಮನ ವಿರುದ್ಧ ಸೋತನ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ, ನಂತರ ನರಸಿಂಹವರ್ಮನು ವಾತಾಪಿಗೊಂಡ ಎಂಬ ಬಿರುದನ್ನು ಧರಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಇಮ್ಮಡಿ ಪುಲಿಕೇಶಿ ಏನಪ್ಪಾ ಅಂತಂದ್ರೆ 1ನೇ ಮಹೇಂದ್ರವರ್ಮನನ್ನು ಸೋಲಿಸಿರ್ತಾನ. ನಂತರ 1ನೇ ಮಹೇಂದ್ರವರ್ಮನ ಮಗನಾಗಿರುವಂತ ನರಸಿಂಹವರ್ಮ ಏನಪ್ಪಾ ಅಂತಂದ್ರೆ ಈ ಒಂದು ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸ್ತಾನ. ಓಕೆ, ಆ ಒಂದು ಪ್ರಮುಖ ಕದನ ಯಾವ್ದು ಅಂತ ನೀವು ಕಮೆಂಟ್ ಮಾಡಿ. ಓಕೆ, ಪ್ರಮುಖ ಕದನ ಯಾವುದು? ಇಮ್ಮಡಿ ಪುಲಿಕೇಶಿ ಮತ್ತು 1ನೇ ನರಸಿಂಹವರ್ಮನ ನಡುವೆ ನಡೆದಂತ ಪ್ರಮುಖ ಕದನ ಯಾವ್ದಂತ ನೀವು ಕಮೆಂಟ್ ಮಾಡಿ. ಆ ಒಂದು ಕದನದಲ್ಲಿ ನರಸಿಂಹವರ್ಮ ಏನಪ್ಪಾ ಅಂತಂದ್ರೆ ಜಯವನ್ನು ಗಳಿಸ್ತಾನ. ಜಯ ಗಳಿಸಿ ಏನಪ್ಪಾ ಅಂತಂದ್ರೆ ವಾತಾಪಿಗೊಂಡ ಎಂಬ ಬಿರುದನ್ನು ಪಡೆದುಕೊಳ್ಳುತ್ತಾನ. ಇಲ್ಲಿ 1 ಸರಿ, 2 ಸರಿ, 1, 2 ಸರಿ, 2 ತಪ್ಪನ್ನು ಕೊಟ್ಟಿದ್ದಾರೆ. 1 ಮತ್ತು 2 ಸರಿಯಾಗಿವೆ ಅಂತಾನೆ ಹೇಳ್ತೀವಿ ನೋಡ್ರಿ. ಓಕೆ, ಇಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ ನೋಡಿ. ಕ್ರಿಸ್ತ ಶಕ 642ರಲ್ಲಿ ಪಲ್ಲವರ ದೊರೆ ನರಸಿಂಹವರ್ಮನ ಏನಪ್ಪಾ ಅಂತಂದ್ರೆ ವಾತಾಪಿ ಮೇಲೆ ದಾಳಿ ಮಾಡಿಗೆಸಿಂದ ಪುಲಿಕೇಶಿಯನ್ನು ಸೋಲಿಸಿ ಕೊಲೆ ಮಾಡ್ತಾನ. ಹಾಗಾಗಿ ಈತನನ್ನು ವಾತಾಪಿಗೊಂಡ ಎಂಬ ಒಂದು ಬಿರುದನ್ನು ಪಡೆದುಕೊಳ್ಳುತ್ತಾನೆ ಅಂತ ಹೇಳ್ತೀವಿ, ನರಸಿಂಹವರ್ಮ. ನೆಕ್ಸ್ಟ್ ಬಾದಾಮಿಯ ಗೋಂತರ ದೇವಾಲಯಗಳ ಬಗ್ಗೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಓಕೆ, ಬಾದಾಮಿಯ ಗೋಂತರ ದೇವಾಲಯ, ಇಲ್ಲಿ ಒಟ್ಟು 4 ಗುಹೆಗಳಿವೆ ಅಂತೆ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ, 3ನೇ ಗುಹೆಯು ವೈಷ್ಣವ ಧರ್ಮಕ್ಕೆ ಸಂಬಂಧಿಸಿದೆ ಮತ್ತು ಅತ್ಯಂತ ದೊಡ್ಡದಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ 1 ಅಂತ ಹಾಕಿ ನೀವು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಆಡಳಿತದ ಸಂಬಂಧಿಸಿದಂತ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಆಡಳಿತಕ್ಕೆ ಸಂಬಂಧಿಸಿದಂತ ಪ್ರಶ್ನೆ. ಮೊದಲನೇ ಒಂದು ಹೇಳಿಕೆ,
ರಾಜ್ಯವನ್ನು ವಿಷಯಗಳಾಗಿ ವಿಂಗಡಿಸಲಾಗಿತ್ತು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ವಿಷಯದ ಮುಖ್ಯಸ್ಥನನ್ನು ವಿಷಯಪತಿ ಎಂದು ಕರೆಯಲಾಗುತ್ತಿದ್ದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡಿ. ಒಂದು ಸರಿ, ಎರಡು ಸರಿ, ಒಂದೆರಡು ಸರಿ, ಎರಡು ತಪ್ಪು, ಒಂದು ಎರಡು ಸರಿಯಾಗಿದೆ ನೋಡಿ. ಈ ಒಂದು ಬಾದಾಮಿ ಚಾಲುಕ್ಯರು ಏನಪ್ಪಾ ಅಂತಂದ್ರೆ ರಾಜ್ಯಗಳನ್ನು ವಿಷಯಗಳಾಗಿ ವಿಂಗಡಣೆ ಮಾಡ್ತಾರ. ಆ ಒಂದು ವಿಷಯದ ಮುಖ್ಯಸ್ಥನನ್ನು ವಿಷಯಪತಿ ಅಂತ ಕರೆಯಲಾಗುತ್ತಿರ್ತದ. ಇದು ಕೂಡ ಪ್ರಮುಖವಾಗಿ ನೋಡ್ರಿ. ವಿಷಯದ ಒಂದು ಮುಖ್ಯಸ್ಥನನ್ನು ಏನೆಂದು ಕರಿತಿದ್ರ ಅಂದ್ರೆ ವಿಷಯಪತಿ ಅಂತ ಕರಿತಿರ್ತಾರ ನೋಡ್ರಿ. ಚಾಲುಕ್ಯರ ಆಡಳಿತದ ಶೌರ್ಯಕ್ಕಾಗಿ ಸಾಮ್ರಾಜ್ಯವನ್ನು ವಿಷಯ, ನಾಡು ಮತ್ತು ಗ್ರಾಮಗಳಾಗಿ ಇವರು ವಿಂಗಡಣೆಯನ್ನು ಮಾಡ್ತಾರ. ವಿಷಯ, ನಾಡು, ಗ್ರಾಮ. ನೆಕ್ಸ್ಟ್ ಬಾದಾಮಿ ಚಾಲುಕ್ಯರ ಲಾಂಛನ ಬಗ್ಗೆ ಕೊಟ್ಟಿದ್ದಾರ. ಇವರ ಒಂದು ರಾಜ್ಯ ಲಾಂಛನ ವರ ಅಂದ್ರೆ ಹಂದಿ ಆಗಿತ್ತು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ, ಇವರು ವೈಷ್ಣವ ಧರ್ಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡಿ. ಇಲ್ಲಿ ಎರಡು ಕೂಡ ಸರಿಯಾಗಿ ಆಪ್ಷನ್ ಸಿ 1 ಮತ್ತು 2 ಸರಿ ನೋಡ್ರಿ. ಇವ್ರು ಏನಪ್ಪಾ ಅಂತಂದ್ರೆ ಇವರ ಒಂದು ಪ್ರಮುಖ ರಾಜ್ಯ ಲಾಂಛನ ಯಾವ್ದಾಗಿರ್ತದ, ಹಂದಿ ಅಂದ್ರೆ ವರ ಆಗಿರ್ತದ. ಇವರು ವೈಷ್ಣವ ಧರ್ಮಕ್ಕೆ ಒಂದು ಪ್ರೋತ್ಸಾಹ ನೀಡಿದಂತ ರಾಜ್ಯ ಮನೆತನ ಅಂತ ಹೇಳ್ತೀವಿ. ವಿಷ್ಣುವಿನ ಒಂದು ಅವತಾರವಾದಂತ ವರ ಇವರ ಒಂದು ರಾಜ್ಯ ಲಾಂಛನ. ಇವರ ವೈಷ್ಣವರಾಗಿದ್ದರೂ ಕೂಡ ಶೈವ ಮತ್ತು ಜೈನ ಧರ್ಮಗಳಿಗೂ ಕೂಡ ಆಶ್ರಯ ನೀಡಿದಂತ ವ್ಯಕ್ತಿಗಳಾಗಿದ್ದಾರೆ. ಇವರು ವೈಷ್ಣವರಾಗಿರ್ತಾರೆ ನೋಡ್ರಿ. ಇವರು ವೈಷ್ಣವ ಧರ್ಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡ್ತಾರ. ಜೊತೆಯಲ್ಲಿ ಶೈವ ಮತ್ತು ಜೈನ ಧರ್ಮಗಳಿಗೂ ಕೂಡ ಒಂದು ಆಶ್ರಯ ನೀಡಿದಂತ ಒಂದು ರಾಜ್ಯ ಮನೆತನ ಯಾವ್ದಪ್ಪ ಅಂತಂದ್ರೆ ಅದು ಬಾದಾಮಿಯ ಚಾಲುಕ್ಯರ ಮನೆತನ. ನೆಕ್ಸ್ಟ್ ವ್ಯಂಗ್ಯ ಚಾಲುಕ್ಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ವ್ಯಂಗ್ಯ ಚಾಲುಕ್ಯರು ಮೊದಲನೇದಾಗಿ ಇದನ್ನು ವಿಷ್ಣುವರ್ಧನನ ಸ್ಥಾಪಿಸಿದಂತ ಕೊಟ್ಟಿದ್ದಾರೆ. ವ್ಯಂಗ್ಯ ಚಾಲುಕ್ಯರು ಅಂದ್ರೆ ಈ ಚಾಲುಕ್ಯರಲ್ಲಿ ಡಿವೈಡ್ ಆಗುತ್ತೆ. ಮತ್ತೆ ಚಾಲುಕ್ಯ ವಂಶದಲ್ಲಿ ಮತ್ತೆ ಡಿವೈಡ್ ಆಗಿ ವ್ಯಂಗ್ಯ ಚಾಲುಕ್ಯ ಅಂತ ಬರ್ತಾರ. ಇದನ್ನು ಸ್ಥಾಪಿಸಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ವಿಷ್ಣುವರ್ಧನ ಅಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ವಿಷ್ಣುವರ್ಧನನ ಇಮ್ಮಡಿ ಪುಲಿಕೇಶಿಯ ಸಹೋದರನಾಗಿರ್ತಾನಂತ ಕೊಟ್ಟಿದ್ದಾರೆ. ಇಲ್ಲಿ ಇದು ಕೂಡ ಸರಿಯಾಗಿದೆ ಮತ್ತು ವಿಷ್ಣುವರ್ಧನ ಕೂಡ ಸರಿಯಾಗಿದೆ ನೋಡಿ. 1 ಮತ್ತು 2 ಸರಿಯಾಗಿದೆ. ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ 1 ಮತ್ತು 2 ಸರಿಯಾಗಿದೆ. ಯಾಕಪ್ಪ ಅಂತಂದ್ರೆ ಈ ಒಂದು ಇಮ್ಮಡಿ ಪುಲಿಕೇಶಿಯ ಒಂದು ಸಹೋದರನಾಗಿರುವಂತ ವಿಷ್ಣುವರ್ಧನ ಏನಪ್ಪಾ ಅಂತಂದ್ರೆ ಒಂದು ರಾಜ್ಯಭಾರ ಕಡೆಕ ಆಗುತ್ತಾನ ಅಂತ ಹೇಳ್ತೀವಿ. ಅಂದ್ರೆ ಬೇರೆ ಕಡೆ ಮತ್ತೆ ತಾನು ಸ್ಥಾಪನೆ ಮಾಡ್ತಾನ. ಅದು ಯಾವ್ದಪ್ಪ ಅಂತಂದ್ರೆ ವ್ಯಂಗ್ಯ ಚಾಲುಕ್ಯರ ಅಂತ ಕರೀತಾರ. ಇಮ್ಮಡಿ ಪುಲಿಕೇಶಿಯ ಗೆದ್ದ ಒಂದು ವ್ಯಂಗ್ಯ ಪ್ರಾಂತ್ಯವನ್ನು ತನ್ನ ತಮ್ಮ ಆಗಿರುವಂತ ಕುಬ್ಜ ವಿಷ್ಣುವರ್ಧನನಿಗೆ ನೀಡ್ತಾನ. ನಂತರದಲ್ಲಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ಆಂಧ್ರದಲ್ಲಿ ಪೂರ್ವ ಚಾಲುಕ್ಯ ವಂಶ ಆರಂಭವಾಗುತ್ತದೆ ಅಂತ ಹೇಳ್ಬೋದು. ಈ ಒಂದು ಇಮ್ಮಡಿ ಪುಲಿಕೇಶಿನ ಒಂದು ಸಹೋದರ ಆಗಿರುವಂತ ಈ ಒಂದು ಕುಬ್ಜ ವಿಷ್ಣುವರ್ಧನಿಗೆ ಈ ಒಂದು ವ್ಯಂಗ್ಯ ಪ್ರಾಂತ್ಯವನ್ನು ನೀಡ್ತಾನ. ಅಲ್ಲೇಶಿಂದ ಮತ್ತೆ ವ್ಯಂಗ್ಯ ಪ್ರಾಂತ್ಯದಲ್ಲಿ ವ್ಯಂಗ್ಯ ಚಾಲುಕ್ಯರು ಸ್ಥಾಪನೆ ಆಗ್ತಾರ ಅಂತ ಹೇಳ್ತೀವಿ. ಈ ರೀತಿಯಾಗಿ ವಂಶ ನಡೀತದ ಅಲ್ಲಿ ಕೂಡ. ನೆಕ್ಸ್ಟ್ ಮಹಾಕೂಟ ಸ್ತಂಭ ಶಾಸನ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ, ಇದನ್ನು ಮಂಗಳೇಶ ಹೊರಡಿಸಿದನಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಹೇಳಿಕೆ, ಇದು 1ನೇ ಪುಲಿಕೇಶಿಯ ದಿಗ್ವಿಜಯಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಯನ್ನು ನೀವು ಕ್ವಶನ್ ನಂಬರ್ 2 ಅಂತ ಹಾಕಿ ಉತ್ತರವನ್ನು ಕಮೆಂಟ್ ಮಾಡಿ. ಓಕೆ, ಇದು ಯಾವ್ದ್ರ ಬಗ್ಗೆ ಇದೆ ಅಂದ್ರೆ ಇದು ಮಹಾಕೂಟ ಸ್ತಂಭ ಶಾಸನ ಬಗ್ಗೆ ಇದೆ ನೋಡಿ. ಓಕೆ, ತಪ್ಪದೆ ಉತ್ತರವನ್ನು ತಿಳಿಸಿ. ಓಕೆ, ಹೋಗ್ಬೇಡ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನಂತರ ಬರ್ತ ನೋಡಿ. ನಂತರ ಪ್ರಶ್ನೆ, ವಿಕ್ರಮಾದಿತ್ಯ 2 ಅಂದ್ರೆ 2ನೇ ವಿಕ್ರಮಾದಿತ್ಯನ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈತ ಕಂಚಿಯ ಮೇಲೆ 3 ಬಾರಿ ದಾಳಿ ಮಾಡಿದನಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. ಕಂಚಿ ಮೇಲೆ ಈತ 3 ಬಾರಿ ದಾಳಿ ಮಾಡ್ತಾನ. ಈತ ಕಂಚಿಯ ರಾಜರಾಜೇಶ್ವರಿ ದೇವಾಲಯವನ್ನು ದಾನವಾಗಿ ನೀಡ್ತಾನಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. 1 ಸರಿ, 2 ಸರಿ, 1, 2 ಸರಿ, 2 ತಪ್ಪಂದ್ರೆ 1 ಮತ್ತು 2 ಸರಿಯಾಗಿವೆ ನೋಡಿ. ಓಕೆ, ಈತ ಯಾರಪ್ಪ ಅಂತಂದ್ರೆ ಪ್ರಮುಖ 2ನೇ ಆಗಿರ್ತಾನ ನೋಡ್ರಿ ವ್ಯಕ್ತಿ. ಪಲ್ಲವರನ್ನು ಸೋಲಿಸಿದರೂ ಕಂಚಿಯನ್ನು ಲೂಟಿ ಮಾಡದೆ ಅಲ್ಲಿನ ಕಲೆ ಮತ್ತು ಮರೆ ಹೋಗಿ ದಾನ ನೀಡಿದ ಉದಾರ ದೊರೆ ಯಾರಪ್ಪ ಅಂತಂದ್ರೆ ಈ ಒಂದು ವ್ಯಕ್ತಿ ಆಗಿರ್ತಾನ ನೋಡ್ರಿ. ಕಂಚಿಯನ್ನೇ ಲೂಟಿ ಮಾಡಲಾರ್ದ ಆ ಒಂದು ಕಲೆಯನ್ನು ಮಾರು ಹೋಗಿ ಏನಪ್ಪಾ ಅಂತಂದ್ರೆ ದಾನ ಮಾಡ್ತಾನೆ ಈ ಒಂದು ದೇವಾಲಯವನ್ನು. ನೆಕ್ಸ್ಟ್ ಚಾಲುಕ್ಯರ ಕೊನೆಯ ದೊರೆಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಯಾವುದೇ ಒಂದು ರಾಜವಂಶಕ್ಕೆ ಸಂಬಂಧಿಸಿದಂತ ಕೊನೆ ಅಂದ್ರೆ ಫಸ್ಟ್ ಮತ್ತು ಲಾಸ್ಟ್ ಇವು ಇಬ್ಬರು ವ್ಯಕ್ತಿಗಳು ಏನಪ್ಪಾ ಅಂತಂದ್ರೆ ಗೊತ್ತಿರ್ಬೇಕಾದ. ಮೊದಲೇ ಒಂದು ಸ್ಥಾಪಕ ಯಾರು, ಕೊನೆಯ ಒಂದು ರಾಜ ಯಾರಂತ ಕೂಡ ಗೊತ್ತಿರ್ಬೇಕಾದ. ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕೀರ್ತಿವರ್ಮ 2 ಇವರ ಒಂದು ಕೊನೆ ದೊರೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಈತನನ್ನು ರಾಷ್ಟ್ರಕೂಟರ ದಂತಿ ದುರ್ಗ ಸೋಲಿಸಿದರಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಕೂಡ ಸರಿಯಾಗಿದೆ. ಓಕೆ, 1 ಸರಿ, 2 ಸರಿ, 1, 2 ಸರಿ, 2 ತಪ್ಪ ಅಂತ ಕೊಟ್ಟಿದ್ರೆ ಇಲ್ಲಿ 1, 2 ಸರಿಯಾಗಿ ನೋಡಿ. ಕೀರ್ತಿವರ್ಮ ಏನಪ್ಪಾ ಅಂತಂದ್ರೆ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಆಗಿರ್ತಾನ. ಈತನನ್ನು ರಾಷ್ಟ್ರಕೂಟರ ಒಂದು ಪ್ರಮುಖ ವ್ಯಕ್ತಿ ಆಗಿರುವಂತ ದಂತಿ ದುರ್ಗ ಈತನನ್ನು ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ. ಈಗ ಈ ಒಂದು ಕ್ಲಾಸ್ ನಂತರ
ಮುಂದೆ ಬರುವಂತ ಕ್ಲಾಸ್ನಲ್ಲಿ ರಾಷ್ಟ್ರಕೂಟರ ಬಗ್ಗೆ ಮಾಹಿತಿಯನ್ನು ಇರ್ತದೆ ನೋಡ್ರಿ. ತಪ್ಪದೆ ಈ ಒಂದು ವಿಡಿಯೋ ನೋಡಿದ ನಂತರ ಆ ಸೀರಿಯಲ್ ವೈಸ್ ಆ ಒಂದು ವಿಡಿಯೋ ಕೂಡ ನೋಡ್ಬೇಕು ನೋಡ್ರಿ. 1 ಮತ್ತು 2 ಸರಿಯಾಗಿದೆ ಅಂತ ಹೇಳ್ತೀವಿ. ಕ್ರಿಸ್ತ ಶಕ 753ರಲ್ಲಿ ದಂತ್ಯದುರ್ಗನು 2ನೇ ಒಂದು ಕೀರ್ತಿವರ್ಮನು ಸೋಲಿಸ್ತಿದ್ದಾನೆ. ಓಕೆ, ಬಾದಾಮಿ ಚಾಲುಕ್ಯರ ಒಂದು ಆಳ್ವಿಕೆ ಅಂತ್ಯವಾಗುತ್ತದೆ ಅಂತ ಹೇಳ್ಬೋದು. 2ನೇ ಒಂದು ಕೀರ್ತಿವರ್ಮನ ನಂತರ ಬಾದಾಮಿ ಚಾಲುಕ್ಯರ ಅಂತ್ಯ ಆಗುತ್ತಾ ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೆಕ್ಸ್ಟ್ ಪ್ರಶ್ನೆ, ಐಹೊಳೆ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಐಹೊಳೆ ದೇವಾಲಯ ಮೊದಲನೇ ಒಂದು ಹೇಳಿಕೆ, ಲಾಡ್ಕನ್ ದೇವಾಲಯ ಇಲ್ಲಿನ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಅಂತ ಕೊಟ್ಟಿದ್ದಾರೆ. 2ನೇ ಒಂದು ಹೇಳಿಕೆ, ದುರ್ಗ ದೇವಾಲಯವು ಅರ್ಧ ಚಂದ್ರಾಕಾರದ ಗರ್ಭಗೃಹ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಕ್ವಶನ್ ನಂಬರ್ 3 ಅಂತ ಹಾಕಿ ನೀವು ಉತ್ತರವನ್ನು ತಿಳಿಸಿ. ಓಕೆ ಸ್ನೇಹಿತರೆ, ನಿಮಗೆ ಪ್ರಶ್ನೆಗಳ ಕೊಡ್ತಾ ಇದೀನಪ್ಪ ಅಂತಂದ್ರೆ ನೀವು ಈ ಒಂದು ಬಾದಾಮಿ ಚಾಲುಕ್ಯರ ಬಗ್ಗೆ ಓದ್ಕೊಂಡಿದ್ರಾಗ ಮಾತ್ರ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಲು ಆಗುತ್ತದೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಅದಕ್ಕಾಗಿ ನೀವು ಈ ಒಂದು ವಿಡಿಯೋ ನೋಡಿದ ನಂತರ ಬಾದಾಮಿ ಚಾಲುಕ್ಯರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಜೊತೆಗೆ ಈ ಒಂದು ಪ್ರಶ್ನೆಗಳಿಗೆ ಕಮೆಂಟ್ ಮೂಲಕ ಉತ್ತರವನ್ನು ಹಾಕದೆ ಮರೆಯಕ್ಕೆ ಹೋಗಬಾರ್ದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ ಬಂದಿದೆ, ವಂದಿಸಿ ಬರೆಯಿರಿ ಪ್ರಶ್ನೆ ಬಂದಿದೆ ನೋಡಿ. ಈ ಒಂದು ಪರೀಕ್ಷೆಯಲ್ಲಿ ಕೆಇಎ ಪರೀಕ್ಷೆಯಲ್ಲಿ ವಂದಿಸಿ ಬರೆಯಿರಿ, ಹೇಳಿಕೆ ರೂಪದ ಪ್ರಶ್ನೆಗಳು, ಪ್ರಚಲಿತ ಘಟನೆಗಳು, ವಿಜ್ಞಾನ ಆ ರೀತಿಯಾದಂತಹ ಪ್ರಶ್ನೆಗಳು ಕೇಳ್ತಾರ. ಅದಕ್ಕಾಗಿ ನಾವು ಕೂಡ ವಂದಿಸಿ ಬೇರೆ ರೀತಿಯಲ್ಲೇ ಅಧ್ಯಯನವನ್ನು ಮಾಡೋಣ. ಓಕೆ, ಮೊದಲನೇ ಒಂದು ಪಟ್ಟಿ ಎ ಪಟ್ಟಿ ಬಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇದು ಇಮ್ಮಡಿ ಪುಲಿಕೇಶಿ, ನರಸಿಂಹವರ್ಮ, ವಿಕ್ರಮಾದಿತ್ಯ ಒಂದು, ಜಯಸಿಂಹ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಮ್ಮಡಿ ಪುಲಿಕೇಶಿ ಅಂತ ನೋಡೋಣ. ಮೊದಲನೇದು ಇಮ್ಮಡಿ ಪುಲಿಕೇಶಿ ಯಾವ್ದಕ್ಕಾಗ್ತಾ, ಇಮ್ಮಡಿ ಪುಲಿಕೇಶಿ ಏನಪ್ಪಾ ಅಂತಂದ್ರೆ ದಕ್ಷಿಣ ಪತೇಶ್ವರ ಎಂಬ ಒಂದು ಬಿರುದನ್ನ ಹೊಂದಿರ್ತಾನ. ಓಕೆ, ಒಂದನೇದು ಡಿ ಎಲ್ಲಿದೆ ಅಂತ ನೋಡಿ. ಒಂದನೇದು ಡಿ ಒಂದನೇದ್ರ ಎಲ್ಲಿದೆ, ಎರಡನೇದ್ರ ಎ ಇದೆ ತಪ್ಪು, ಮೂರನೇದ್ರಲ್ಲಿ ಸಿ ಇದೆ ತಪ್ಪು, ನಾಲ್ಕನೇದ್ರಲ್ಲಿ ಬಿ ಇದೆ, ಇದು ಕೂಡ ತಪ್ಪಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿತ್ತು ಅಂದ್ರೆ ಆಪ್ಷನ್ ಸಿ ಆಗಿದೆ ನೋಡಿ. ಓಕೆ, ಇಮ್ಮಡಿ ಪುಲಿಕೇಶಿ ದಕ್ಷಿಣ ಪತೇಶ್ವರ ಎಂಬ ಒಂದು ಬಿರುದನ್ನು ಪಡೆದಿರ್ತಾನ. ನಂತರ ಬರುತ್ತೆ ನರಸಿಂಹವರ್ಮ, ಈತ ಏನಪ್ಪಾ ಅಂತಂದ್ರೆ ವಾತಾಪಿಗೊಂಡ ಎಂಬ ಬಿರುದನ್ನು ಹೊಂದಿರ್ತಾನ. ನೆಕ್ಸ್ಟ್ ವಿಕ್ರಮಾದಿತ್ಯ ಒಂದು ಬರ್ತಾನೆ ನೋಡ್ರಿ. ವಿಕ್ರಮಾದಿತ್ಯ ಒಂದು ಏನಪ್ಪಾ ಅಂತಂದ್ರೆ ಒಂದು ರಾಜಮಲ್ಲ ಎಂಬ ಒಂದು ಬಿರುದನ್ನು ಹೊಂದಿರ್ತಾನ. ನೆಕ್ಸ್ಟ್ ಜಯಸಿಂಹ ಏನಪ್ಪಾ ಅಂತಂದ್ರೆ ಈ ಒಂದು ಬಾದಾಮಿ ಚಾಲುಕ್ಯರ ಮೂಲ ಪುರುಷ ಅಂತಾನೆ ಹೇಳ್ತೀವಿ. ಸ್ಥಾಪಕ, ಬಾದಾಮಿ ಚಾಲುಕ್ಯ ಸ್ಥಾಪಕ ಯಾರು, ಜಯಸಿಂಹ ಆಗಿರ್ತಾನ. ಇಲ್ಲಿ ಮೂಲ ಪುರುಷ ಅಂತ ಕೊಟ್ರೆ ಇದು ಕೂಡ ಸರಿಯಾಗಿದೆ. ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಸರಿಯಾಗಿದೆ ನೋಡಿ. ಇಲ್ಲಿ ಮಾಹಿತಿ ಇದೆ ನೋಡಿ. ನೆಕ್ಸ್ಟ್ ಶಾಸನಗಳು ಮತ್ತು ಸಂಬಂಧಪಟ್ಟವರ ಬಗ್ಗೆ ಕೊಟ್ಟಿದ್ದಾರೆ. ಯಾರ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದೆ ಈ ಒಂದು ಶಾಸನಗಳಂತ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ಅಂದ್ರೆ ಸಾರಿ ವಂದಿಸಿ ಬರೀರಿ. ಐಹೊಳೆ ಶಾಸನ ಕೊಟ್ಟಿದ್ದಾರೆ. ಇಲ್ಲಿ ಐಹೊಳೆ ಶಾಸನ ಒಂದು ಯಾರಿಗೆ ಸಂಬಂಧಿಸಿದೆ, ನಾವು ನೋಡಿದ ಪ್ರಕಾರ ಐಹೊಳೆ ಶಾಸನ ರವಿಕೀರ್ತಿ ರಚನೆ ಮಾಡ್ತಾನ. ಇದು ಸಂಸ್ಕೃತ ಭಾಷೆಯಲ್ಲಿದೆ ಅಂತ ನಿಮಗೆ ತಿಳಿಸಿದ್ದೇನೆ. ಓಕೆ, ಐಹೊಳೆ ಶಾಸನ ಯಾರಿಗೆ, ರವಿಕೀರ್ತಿಗೆ ಸಂಬಂಧಿಸಿದೆ. ಒಂದನೇದು ಸಿ ಎಲ್ಲಿದೆ ನೋಡಿ, ಒಂದನೇದು ಸಿ ಒಂದನೇದ್ರಲ್ಲಿದೆ, ಎರಡನೇದ್ರಲ್ಲಿ ಎ ಇದೆ ತಪ್ಪು, ಮೂರನೇದ್ರಲ್ಲಿ ಡಿ ಇದೆ, ನಾಲ್ಕನೇದ್ರಲ್ಲಿ ಬಿ ಇದೆ, ಇದು ಕೂಡ ತಪ್ಪು. ಅದಕ್ಕೆ ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ನಂತರ ಬರುತ್ತೆ ಏನಪ್ಪಾ ಅಂತಂದ್ರೆ ಮಹಾಕೂಟ ಶಾಸನ, ಇದು ಮಂಗಳೇಶನಿಗೆ ಸಂಬಂಧಿಸಿದೆ ನೋಡಿ. ಮಹಾಕೂಟ ಶಾಸನ ಯಾರಿಗೆ ಸಂಬಂಧಿಸಿದೆ, ಮಂಗಳೇಶನಿಗೆ ಸಂಬಂಧಿಸಿದೆ. ನಂತರ ಕಪ್ಪೆ ಅರಭಟ್ಟ ಶಾಸನ ಯಾರಿಗೆ ಸಂಬಂಧಿಸಿದಪ್ಪ ಅಂತಂದ್ರೆ ಕನ್ನಡದ ತ್ರಿಪದಿ ಎಂಬ ಒಂದು ಭಾಷೆಗೆ ಸಂಬಂಧಿಸಿ ನೋಡಿ. ಕನ್ನಡ ತ್ರಿಪದಿ ಅಂತ ಯಾವ್ದಕ್ಕೆ ಕರಿತಾರೆ ಅಂದ್ರೆ ಕಪ್ಪೆ ಅರಭಟ್ಟನ ಶಾಸನಕ್ಕೆ ಕನ್ನಡ ಒಂದು ತ್ರಿಪದಿ ಅಂತ ಕರೀತಾರೆ. ಬಾದಾಮಿ ಶಾಸನ ಯಾರಿಗೆ ಸಂಬಂಧಿಸಿದೆ ಅಂದ್ರೆ ಈ ಒಂದು ಪುಲಿಕೇಶಿ ಒಂದಕ್ಕೆ ಸಂಬಂಧಿಸಿದೆ ನೋಡಿ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಇತ್ತು. ಇದರ ಒಂದು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಕಪ್ಪೆ ಅರಭಟ್ಟ ಶಾಸನದಲ್ಲಿ ಏನಪ್ಪಾ ಅಂತಾರೆ ಪ್ರಮುಖವಾಗಿರುವಂತ ಸಾಧುಗೆ ಸಾಧು ಮಾಧುರ್ಯಂ ಎಂಬ ಒಂದು ಪ್ರಸಿದ್ಧ ಕನ್ನಡ ತ್ರಿಪದಿ ಪದ್ಯ ಇದರಲ್ಲಿ ಕಂಡು ಬರ್ತದೆ. ಯಾವುದು, ಕಪ್ಪೆ ಅರಭಟ್ಟ ಶಾಸನದಲ್ಲಿ. ನೆಕ್ಸ್ಟ್ ದೇವಾಲಯಗಳು ಮತ್ತು ಸ್ಥಳಗಳ ಬಗ್ಗೆ ಕೊಟ್ಟಿದ್ದಾರೆ ಪಟ್ಟಿ ಎ ಪಟ್ಟಿ ಬಿ ನಲ್ಲಿ. ಮೇಗುತಿ ದೇವಾಲಯ ಯಾವ ಒಂದು ಸ್ಥಳದಲ್ಲಿ ಕಂಡು ಬರ್ತದ, ಭೂತನಾಥ ದೇವಾಲಯ ಯಾವ ಒಂದು ಸ್ಥಳದಲ್ಲಿ ಕಂಡು ಬರ್ತದೆ, ಪಾಪನಾಥ ದೇವಾಲಯ, ಜಂಬುಲಿಂಗ ದೇವಾಲಯ ಯಾವ ಒಂದು ಸ್ಥಳದಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ನೀವು ಕ್ವಶನ್ ನಂಬರ್ 4 ಅಂತ ಹಾಕಿ ಉತ್ತರ ತಿಳಿಸಿ. ಈ ಒಂದು ಪ್ರಶ್ನೆ ಪ್ರಮುಖವಾಗಿದೆ ನೋಡಿ, ವಂದಿಸಿ ಬೇರೆ ರೀತಿ. ಓಕೆ, ನಿಮಗ ಈ ಒಂದು ಪ್ರಶ್ನೆ ಉತ್ತರ ಗೊತ್ತಿದ್ದಾಗ ಮಾತ್ರ ಅಂದ್ರೆ ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಈ ಒಂದು ಸಬ್ಜೆಕ್ಟ್ಗೆ ಅಂದ್ರೆ ಈ ಒಂದು ಏನ್ ಚಾಪ್ಟರ್ ಇದೆ ಈ ಚಾಪ್ಟರ್ ಮೇಲೆ ನಿಮ್ಗೆ ಹಿಡಿತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈ ಒಂದು ಪ್ರಶ್ನೆಗೆ ಕ್ವಶನ್ ನಂಬರ್ 4 ಅಂತ ಹಾಕಿ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ, ಕವಿಗಳು ಮತ್ತು ಅವರ ಒಂದು ಕೃತಿಗಳಿಗೆ ಸಂಬಂಧಿಸಿದಂತ ಪ್ರಶ್ನೆ ಬಂದಿದೆ. ಮೊದಲನೇದು ರವಿಕೀರ್ತಿ ಅಂತ ಕೊಟ್ಟಿದ್ದಾರೆ. ರವಿಕೀರ್ತಿ ಅಂದಾಗ ನಮ್ಗೆ ಏನು ಗೊತ್ತಾಗುತ್ತೆ, ಈ ಒಂದು ರವಿಕೀರ್ತಿ ಐಹೊಳೆ ಶಾಸನ ಕೆತ್ತಿದನು ಸಂಸ್ಕೃತ ಭಾಷೆಯಲ್ಲಿ ಅಂತ ಗೊತ್ತದ.
ಇಲ್ಲಿದೆ ಐಹೊಳೆ ಶಾಸನ ಒಂದನೇದು ಸಿ ನೋಡ್ರಿ. ಒಂದನೇ ಸಿ ಇಲ್ಲಿದೆ, ಇಲ್ಲಿ ಎ ತಪ್ಪು, ಡಿ ಇದೆ ತಪ್ಪು, ಇಲ್ಲಿ ಬಿ ಇದೆ, ಇದು ಕೂಡ ತಪ್ಪು. ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಇದೆ ನೋಡ್ರಿ. ಓಎನ್ ಥ್ಯಾಂಕ್ಸ್ ಏನಪ್ಪಾ ಅಂತಂದ್ರೆ ಸಿವಿಕ್ ಎಂಬ ಒಂದು ಗ್ರಂಥವನ್ನು ಬರೀತಾನ. ವಿಜ್ಜಿಕ್ ಏನಪ್ಪಾ ಅಂತಂದ್ರೆ ಕೌಮುದಿ ಮಹೋತ್ಸವ ಎಂಬ ಒಂದು ಕೃತಿಯನ್ನು ಬರೀತಾರೆ. ಕೌಮುದಿ ಮಹೋತ್ಸವ ಬರೆದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ವಿಜ್ಜಿಕ್ ಅಂತ ನಿಮಗ್ ಗೊತ್ತಿರಬೇಕು. ನಂತರದಲ್ಲಿ ಬರ್ತದೆ ಸೋಮದೇವ ಸೂರಿ. ಈತ ಏನಪ್ಪಾ ಅಂತಂದ್ರೆ ಯಶಸ್ತಿ ಲಂಕಾ ಚಂಪು ಎಂಬ ಒಂದು ಕೃತಿಯನ್ನ ರಚನೆ ಮಾಡ್ತಾನ. ಇದ್ರ ಬಗ್ಗೆ ಗೊತ್ತಿರ್ತದ. ಗೊತ್ತಿರಲಾರ್ದು ಏನಪ್ಪಾ ಅಂತಂದ್ರೆ ನೀವು ನೋಟ್ ಮಾಡ್ಕೊಳ್ರಿ. ಇಲ್ಲಿ ಏನ್ ಗೊತ್ತಿಲ್ಲಪ್ಪ ಅಂತಂದ್ರೆ ಸೋಮದೇವ ಸೂರಿ ಗೊತ್ತಿರಲ್ಲ, ಯಶಸ್ತಿ ಲಂಕಾ ಚಂಪು. ಓಕೆ, ಓಎನ್ ಥ್ಯಾಂಕ್ಸ್ ಸಿವಿಕ್ ಅಂತ ಗೊತ್ತಿರ್ತದ. ಮತ್ತು ರವಿಕೀರ್ತಿ ಐಹೊಳೆ ಶಾಸನ ಸಂಸ್ಕೃತ ಭಾಷೆ ಅಂತ ಗೊತ್ತಿರುತ್ತೆ ನೋಡ್ರಿ. ವಿಜ್ಜಿಕ್ ಏನಪ್ಪಾ ಅಂದ್ರೆ ಕೌಮುದಿ ಮಹೋತ್ಸವ. ಓಕೆ, ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ. ವಂಶಗಳು ಮತ್ತು ಅವುಗಳ ರಾಜಧಾನಿ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ 4 ರೀತಿಯಾದಂತ ಒಂದು ಚಾಲುಕ್ಯ ವಂಶಗಳು ಡಿವೈಡ್ ಆಗ್ತಾವಂತ ಇದೆ. ಅದಕ್ಕೆ ಸಂಬಂಧಿಸಿದಂತ ಒಂದು ಮಾಹಿತಿ ಇದೆ ನೋಡಿ. ಇಲ್ಲಿ ಮುಖ್ಯ ಚಾಲುಕ್ಯರು, ಪಶ್ಚಿಮ ಚಾಲುಕ್ಯರು, ಪೂರ್ವ ಚಾಲುಕ್ಯರು, ನವಸಾರಿ ಚಾಲುಕ್ಯರು ಅಂತ 4 ರೀತಿಯಾದಂತ ಒಂದು ಚಾಲುಕ್ಯ ವಂಶ ನಾವು ನೋಡ್ತೀವಿ. ಮುಂದೆ ಬರುವಂತ ಡಿವೈಡ್ ಆಗುತ್ತ ಬಾದಾಮಿ ಚಾಲುಕ್ಯರದ. ಈಗ ಮುಖ್ಯ ಚಾಲುಕ್ಯರು ಯಾರು ಅಂದ್ರೆ ಮೊದಲ ಒಂದು ಬಾದಾಮಿ ಚಾಲುಕ್ಯರು ಯಾರಪ್ಪ ಅಂತಂದ್ರೆ ಯಾರು ಬಾದಾಮಿ ಚಾಲುಕ್ಯರು ಅಂತ ಹೇಳ್ತೀವಿ, ಅವರಿಗೆ ಮುಖ್ಯ ಚಾಲುಕ್ಯರು ಅಂತ ಕರೀತಾರೆ. ಒಂದನೇ ದೇ ಇಲ್ಲಿದೆ ನೋಡಿ, ಒಂದನೇ ದೇ ಇಲ್ಲಿದೆ, ಡಿ ಇದೆ ತಪ್ಪು, ಇದು ತಪ್ಪು, ಒಂದನೇ ಸಿ ಇದೆ, ಇದು ಕೂಡ ತಪ್ಪು. ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಸರಿಯಾಗಿದೆ ನೋಡಿ. ಅದೇ ರೀತಿಯಾಗಿ ಪಶ್ಚಿಮ ಚಾಲುಕ್ಯರು ಅಂದ್ರೆ ಪಶ್ಚಿಮಕ್ಕೆ ಕಂಡು ಬರುವಂತ ಚಾಲುಕ್ಯರು ಯಾರಪ್ಪ ಅಂತಂದ್ರೆ ಕಲ್ಯಾಣದ ಚಾಲುಕ್ಯರು ಅಂತ ಕರೀತಾರೆ. ಓಕೆ, ಪಶ್ಚಿಮದ ಚಾಲುಕ್ಯರನ್ನು ಕಲ್ಯಾಣದ ಚಾಲುಕ್ಯರು ಅಂತಾರ. ನಂತರ ಪೂರ್ವ ಚಾಲುಕ್ಯರನ್ನು ವೆಂಗಿಯ ಚಾಲುಕ್ಯರು ಅಂತ ಕರೀತಾರೆ ನೋಡ್ರಿ. ಇದು ಕೂಡ ಗೊತ್ತಿರ್ಬೇಕಾದ. ನವಸಾರಿ ಚಾಲುಕ್ಯರು ಯಾರಪ್ಪ ಅಂತಂದ್ರೆ ಗುಜರಾತ್ ನಲ್ಲಿ ಕಂಡು ಬರುವಂತ ರಾಜ್ಯಾಂಶಕ್ಕೆ ನವಸಾರಿ ಚಾಲುಕ್ಯರು ಅಂತ ಕರೀತಾರೆ. ಇವು ಒಂದು ಚಾಲುಕ್ಯ ವಂಶದ ಬಗ್ಗೆ ಗೊತ್ತಿರ್ಬೇಕಾತ್ ನೋಡ್ರಿ ಸ್ನೇಹಿತರೆ. ಡಿವೈಡ್ ಆಗಿರ್ತಾವ ಇವು ಚಾಲುಕ್ಯ ವಂಶಗಳು. ಬಾದಾಮಿ ಚಾಲುಕ್ಯರು ಏನಪ್ಪಾ ಅಂತಂದ್ರೆ ಮುಖ್ಯ ಚಾಲುಕ್ಯರು ಅಂತೀವಿ, ಕಲ್ಯಾಣ ಚಾಲುಕ್ಯರು ಅಂದ್ರೆ ಪಶ್ಚಿಮ ಚಾಲುಕ್ಯರು, ಪೂರ್ವ ಒಂದು ಚಾಲುಕ್ಯರು ಅಂದ್ರೆ ವೆಂಗಿ ಚಾಲುಕ್ಯರು ಅಂತ ಕರೀತಾರೆ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡ್ರಿ. ಬಾದಾಮಿ ಚಾಲುಕ್ಯರ ನಂತರ ಕಲ್ಯಾಣ ಚಾಲುಕ್ಯರು ಪ್ರಬಲರಾತ್ರ, ವೆಂಗಿ ಚಾಲುಕ್ಯರು ಆಂಧ್ರದಲ್ಲಿ ಆಳ್ವಿಕೆ ನಡೆಸ್ತಾರಂತಾನೆ ಹೇಳ್ತೀವಿ. ಓಕೆ, ಇವು ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಬಾದಾಮಿ ಚಾಲುಕ್ಯರ ಸಂಬಂಧಿಸಿದಂತ ಸಂಪೂರ್ಣ ಮಾಹಿತಿ ಇದಾಗಿತ್ತು. ಈ ಒಂದು ವಿಡಿಯೋ ನೋಡಿದ ತಕ್ಷಣ ಏನಪ್ಪಾ ಅಂತಂದ್ರೆ ನೀವು ಬಾದಾಮಿ ಚಾಲುಕ್ಯರ ಬಗ್ಗೆ ನೋಡ್ಕೊಳ್ರಿ. ಇಲ್ಲಿ ಯಾವ ರೀತಿಯಾದಂತ ಪ್ರಶ್ನೆ ಬಂದಿವೆ, ಈ ಒಂದು ಬಾದಾಮಿ ಚಾಲುಕ್ಯರ ಮೇಲೆನೆ ಈ ರೀತಿಯಾದಂತ ಪ್ರಶ್ನೆ ಕೇಳುವಂತ ಸಾಧ್ಯತೆ ಹೆಚ್ಚಿರ್ತದ. ಅದಕ್ಕಾಗಿ ನೀವು ಎಲ್ಲಾ ಒಂದು ಕಾನ್ಸೆಪ್ಟ್ ಮೇಲೆ ಹಿಡಿತವನ್ನು ಹೊಂದಿರಬೇಕಾಗ್ತದೆ ನೋಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.